ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದಿರಾ ಗಬ್ಬೂರಿನ ಒಂದು ಹಳೆಯ ದೇವಾಲಯವನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಹಳೆಯ ದೇವಾಲಯ ಆದರೆ ಅದು ಚಾಲ್ತಿಯಲ್ಲಿಲ್ಲ, ಅಂದರೆ ಬಳಕೆಯಲ್ಲಿಲ್ಲ. ಅಂತಹ ದೇವಾಲಯವನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ, ಹುಡುಕಾಡಿದ್ವಿ. ಸೊ ಈಗ ಅದೇ ಥರ ಮತ್ತೊಂದು ದೇವಾಲಯವನ್ನು ಹುಡ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ಹೇಳ್ತೀನಿ, ಗಬ್ಬೂರು ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ದೇವಾಲಯಗಳು, ಸಾಕಷ್ಟು ಶಾಸನಗಳು, ಅದಾದಮೇಲೆ ಸಾಕಷ್ಟು ಬಾವಿಗಳು ಇರುವಂತಹ ಒಂದು ಊರು. ತುಂಬ ವಿಶೇಷವಾದಂತಹ ಊರು. ಯಾಕಂದರೆ ಸುಮಾರು 1000 ವರ್ಷಗಳ ಹಿಂದೆ ಪ್ರಸಿದ್ಧವಾದಂಥ ಅಗ್ರಹಾರ ಇದ್ದಂತಹ ಊರಿದು. ಇಂತಹ ಊರಲ್ಲಿ ತುಂಬ ದೇವಾಲಯಗಳು, ತುಂಬ ಜಾಗಗಳಿದ್ದಾವೆ. ಸೊ ಈಗ ನಾವು ನಿಂತಿರುವಂತಹ ಜಾಗ ಏನಿದೆ, ಇದು ಕೂಡ ಒಂದು ಹಳೆಯ ದೇವಸ್ಥಾನ ಇರುವಂತಹ ಜಾಗ. ಸೊ ಹೊರಗಡೆಯಿಂದ ನೋಡ್ಬೋದು ನೀವೆಲ್ಲ ಪೂರ್ತಿ ಈ ಥರ ಲಂಟನ ಕ್ಯಾಮರಾ ಬೆಳ್ಕೊಂಡಿದೆ. ಇದು ಕೂಡ ತುಂಬ ವಿಶೇಷವಾದಂತಹ ಗಿಡ, ಕಸ ಅಂತಾರೆ ಇದಕ್ಕೆ. ಆ್ಯಕ್ಚುಲಿ ತುಂಬ ವಿಶೇಷವಾದಂತಹ ಗಿಡ. ಯಾಕೆ ಅಂದರೆ ಓಕೆ, ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ರು ಕೂಡ ಆಗುತ್ತೆ. ಬಟ್ ನಿಮ್ಗೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ಏನಂದರೆ ಇದೇನಿದೆಯಲ್ವಾ, ಈ ಒಂದು ಸಸ್ಯ, ಇದಕ್ಕೆ ಲಂಟನ ಕ್ಯಾಮರಾ ಅಂತ ಕರೀತಾರೆ. ಸೊ ನೀವು ಕನ್ನಡದಲ್ಲಿ ಏನು ಕರೀತಾರೆ ಗೊತ್ತಿಲ್ಲ, ನಾವಂತೂ ಇದಕ್ಕೇನೋ ಹೆಸರು ನನಗಂತೂ ಗೊತ್ತಿಲ್ಲ. ಗೊತ್ತಿದೆಯಾ ನಿಂಗೆ? ಸೊ ನಮಗಂತೂ ಹೆಸರು ಗೊತ್ತಿಲ್ಲ ಇದ್ರದ್ದು. ಬಟ್ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದ್ರೆ ಹೇಳ್ರಿ. ಬಟ್ ಇದರ ಹಣ್ಣು ತಿಂತಿದ್ವಿ. ಆ್ಯಂಡ್ ಹೂಗಳಲ್ಲಿ ಈ ಥರ ಹೂಗಳನ್ನ ಕಿತ್ತಿ, ಲೈಕ್ ಈ ಥರ ಕಿತ್ತಿ ಹಿಂದ್ಗಡೆ ಎಳಿತಿದ್ವಿ. ಅಲ್ಲಿ ಮಕರಂದ ಇರುತ್ತಲ್ವಾ, ಸ್ವೀಟ್ ಇರುತ್ತೆ. ಸೊ ತುಪ್ಪ ಅಂತ ಸಣ್ಣದಾಗ. ಸೊ ನೀವು ನಂಬಲ್ಲ, ಇದೇ ಒಂದು ಸಸ್ಯದಿಂದ ಇಲ್ಲಿ ಹಾಕಿದ್ದೀನಲ್ವಾ. ಸೊ ಈ ಚೇರು, ಈ ಸೋಫಾ, ಈ ಕುರ್ಚಿಗಳು, ಈ ಟೇಬಲ್ಲು, ಇವೆಲ್ಲವೂ ಕೂಡ ರೆಡಿ ಆಗುತ್ತೆ. ನಿಜವಾಗ್ಲೂ ಇದರಿಂದನೇ ರೆಡಿ ಆಗುತ್ತೆ. ಆದರೆ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಅವುಗಳನ್ನು ಕಟ್ ಮಾಡಿ ಸೊ ಆ ಥರ ಮಾಡ್ತಾರೆ. ಸೊ ಬನ್ನಿ ಈಗ ದೇವಾಲಯವನ್ನು ಒಂದು ನೋಡ್ಕೊಂಡ್ಬಿಡೋಣ. ಓಕೆ, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಕಂಬಗಳು ಎಷ್ಟಿದಾವೆ ಅಂತ ಎಣಿಸಿದ್ವಿ. ಸೊ 1 2 3 ಅಲ್ಲಿ ನೋಡಿ. ಸೊ 4 5 ಅದಾದಮೇಲೆ 6 7 8 9 10 11 12 ಕಂಬಗಳಿದೆ. 12 ಕಂಬಗಳು ಹೊರಗಡೆ. ಸೊ ಇಲ್ಲಿ ನೋಡಿ, 1 2 3 ಇದೊಂದು 4. 12 ಕಂಬಗಳು ಹೊರಗಡೆ ಇದೆ, ಇನ್ನು 4 ಕಂಬಗಳು ಸೊ ಇಲ್ಲಿದೆ. 1000 ವರ್ಷಗಳ ಮೇಲೇನೇ ಆಗಿದೆ. ಬಟ್ ನಾನು 1000 ವರ್ಷ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸೊ 1000 ವರ್ಷಗಳಾದರೂ ಸಹಿತ ನೋಡ್ತಾ ಇರ್ಬೋದು ನೀವು ಯಾವ ಥರ ಎಷ್ಟು ಗಟ್ಟಿಮುಟ್ಟಾಗಿ ನಿಂತಿದೆ ಅಂತ ನೋಡಿ. ವಾ, ಅಲ್ಲಿ ನೋಡಿ ಕುಂಡಲ. ಏನು ಸಪೋರ್ಟ್ ಇಲ್ಲ ರೀ, ಬರೀ ಕಲ್ಲುಗಳಷ್ಟೇ. ಕಲ್ಲುಗಳು, ಅದ್ರ ಮೇಲೆ ಕಲ್ಲು, ಮತ್ತೇನು ಇಲ್ಲ. ಎಷ್ಟು ಗಟ್ಟಿಮುಟ್ಟಾಗಿ ನಿಂತಿದೆ ನೋಡಿ. ನೋಡಿ ಇಲ್ಲಿ ಈ ಗ್ರೌಂಡ್ ಲೆವೆಲ್ಗೆ ನೋಡ್ತಿರ್ಬೋದು ನೀವು ಯಾವ ರೀತಿ ನಿಲ್ಸಿದ್ದಾರೆ ಅಂತ. ಸೊ ಬರೀ ನಿಲ್ಸಿರೋದು ಅಷ್ಟೇ, ಸಿಮೆಂಟ್ ಗಿಮೆಂಟ್ ಏನು ಸಪೋರ್ಟ್ ಇಲ್ಲ ರೀ ಅದಕ್ಕೆ. ಓನ್ಲಿ ಕಲ್ಲುಗಳು, ಕಲ್ಲುಗಳ ಮೇಲೆ ಕಲ್ಲುಗಳು ನೋಡಿ. ನೋಡ್ತಿರ್ಬೋದು ಕೆಳಗಡೆ ಒಂದು ಕಲ್ಲಿದೆ, ಅದರ ಮೇಲೆ ಒಂದು ಕಲ್ಲಿದೆ, ಕಾಣಿಸ್ತಾ ಇದೆಯಲ್ವಾ. ಸೊ ಈ ಕಲ್ಲು ನಿಲ್ಲಿಸಿದಾದ ಮೇಲೆ ಇಲ್ಲಿಗೆ ಮತ್ತೆ ಇದನ್ನು ಅಟ್ಯಾಚ್ ಮಾಡಿದ್ದಾರೆ. ಅದಾದ ಮೇಲೆ ನೋಡಿ, ಸೊ ಅದನ್ನು ಅಟ್ಯಾಚ್ ಮಾಡಿದಾರೋ ಅಥವಾ ಒಂದೇ ಕಲ್ಲಲ್ಲಿ ಕೆತ್ತಿದಾರೋ ನನಗೆ ಅಷ್ಟು ಐಡಿಯಾ ಸಿಗ್ತಿಲ್ಲ. ಸೊ ಅಲ್ಲಿ ಅದ್ರ ಕೆಳಗಡೆ ಇದು, ಅದಾದಮೇಲೆ ನೋಡಿ ಇಲ್ಲಿ. ಸೊ ಯಾವ ಥರ ವಾ 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 ವಾ. ಸೊ ಇಲ್ಲಿ ಈ ಡಿಸೈನ್ ಇದೆ ನೋಡಿ, ಈ ಥರ ಇದೆ. ಆ್ಯಕ್ಚುಲಿ ಈ ಮಣ್ಣೆಲ್ಲ ಇದೆಯಲ್ವಾ, ಈ ಮಣ್ಣು ತೆಗೆದ್ರೆ ಮೇ ಬಿ ಇಲ್ಲೂ ಕೂಡ ಸಮಥಿಂಗ್ ಏನೋ ಇತ್ತು ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿ ತಿರುಗಾಡ್ಲಿಕ್ಕೆಲ್ಲ ಇಲ್ಲಿ ನೋಡಿ ಈ ಥರ ಇದ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಈ ಏರಿಯಾಗೆ ಏನಂತಾರೆ ಒಂದ್ಸಲ ಕಮೆಂಟ್ ಮಾಡಿ, ನನಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಒಂದಿಷ್ಟು ಚಿತ್ರಗಳಿದ್ದಾವೆ. ಸೊ ಇಲ್ಲಿ ನೋಡಿ, ಇದೇನು ಈ ಥರ ಇದೆ ಇಲ್ಲಿ ನೋಡಿ. ಸೊ ಕಲ್ಲಿಟ್ಟು ಆ ಕಲ್ಲಿನ ಮೇಲೇನೆ ಕೆತ್ತಿರೋದು. ದೇವಾಲಯದ ಒಳಗಡೆ ಹೋಗೋಣ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದಿಷ್ಟು ಸಿನಿಮೆಟಿಕ್ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ.
ನೋಡ್ಕೊಂಡ್ರಲ್ವಾ, ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಸೊ ಕಲ್ಲುಗಳಿಂದ ಆಗಿರುವಂತಹ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು. ಒಳಗಡೆ ಈ ತರ ಇದೆ ಅಲ್ವಾ, ಸೊ ಹೊರಗಡೆನೂ ಕೆತ್ತಿರಲ್ಲ ಅವರು, ಹೊರಗಡೆ ಹಂಗೆ ಬಿಟ್ಟಿರ್ತಾರೆ, ಒಳಗಡೆ ಮಾತ್ರ ಈ ತರ ಒಂದು ಲೆವೆಲ್ಗೆ ಕೆತ್ತನೆ ಮಾಡಿದ್ದಾರೆ. ಈ ಕಡೆನೂ ಕುಂಭ ಚಿತ್ರ ಇದೆ, ಈ ಕಡೆನೂ ಕುಂಭ ಚಿತ್ರ ಇದೆ. ಅದಾದ್ಮೇಲೆ ನೋಡಿ ಇಲ್ಲಿ ಸೊ ಗಜಲಕ್ಷ್ಮಿ, ಗಜ ಆ ಕಡೆ ಈ ಕಡೆ ಗಜಗಳಿದ್ದಾವೆ, ಇಲ್ಲಿ ಲಕ್ಷ್ಮಿ ಇದ್ದಾರೆ. ಇಲ್ಲಿ ಗೋಪುರದ ಕೆತ್ತನೆಗಳು. ಇದು ದೇವಾಲಯದ ಗರ್ಭಗುಡಿ. ಸೊ ಇಲ್ಲಿ ಏನು ಬೇರೆ ವಾಸ ಇಲ್ಲ, ಲಿಂಗ ಒಂದೇ ನಿಧಿಗಳರಿಂದಾಗಿ ಮೇಲೆ ಕೆಳಗಾಗಿದೆ. ಈಗ ನೀವೆಲ್ಲ ನೋಡಿದ್ರು ಇಷ್ಟು ದೊಡ್ಡದಾದಂತಹ ಲಿಂಗಗಳು ಸಿಗಲ್ಲ ನಿಮಗೆ. ಸೊ ಇಲ್ಲೊಂದು ಅಲ್ಲೊಂದು ಈ ತರ ಇದೆ. ಪೂಜಾ ಸಾಮಗ್ರಿಗಳನ್ನ ಇಡೋಕಿರುವಂತಹ ಜಾಗ ಇದು. ನೋಡಿ, ರಾಡು, ಟ್ಯಾಪೆ ಯಾಕೆ ಇಟ್ಟಿರ್ಬೋದು ಹೇಳಿ? ಮತ್ತೇನು ಇರ್ತಾರ್ರಿ? ನಿಧಿಗಳ ಕೆಲಸ ಏನು? ಅಗಿಯೋದು, ತೆಗಿಯೋದು, ನೋಡೋದು. ಒಂದು ವಿಶೇಷ ವಿಚಾರ ಏನು ಅಂತಂದ್ರೆ, ಈ ಲಿಂಗಗಳು ಈಗ ನಿಮ್ಗೆ ಕಾಣಸಿಗಲ್ಲ. ಅಂದ್ರೆ ಇಷ್ಟು ದೊಡ್ಡದಾದಂತಹ ಲಿಂಗಗಳು ನಿಮ್ಗೆ ಈಗ ಎಲ್ಲೂ ಕಾಣಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಮೊದಲು ಬಹಳ ದೊಡ್ಡ ದೊಡ್ಡ ಲಿಂಗಗಳನ್ನ ಮಾಡಿದ್ದಾರೆ ನನಗನ್ಸುತ್ತೆ. ಸೊ ನಾನು ಇತ್ತೀಚೆಗೆ ಎಲ್ಲೂ ನೋಡಿಲ್ಲ. ನೋಡಿ, ಇದು ತುಂಬಾ ಹಳೆಯದಾದಂತಹ ಲಿಂಗ. ಜನಗಳಿಗೆ ತುಂಬ ಬೇಗ ಶ್ರೀಮಂತರಾಗಬೇಕು, ತುಂಬ ಬೇಗ ಸಕ್ಸಸ್ ಕಾಣಬೇಕು. ಹೀಗಾಗಿ ಯಾವುದೇ ತರನಾದಂತಹ ಅಡ್ಡದಾರಿ ಹಿಡಿಲಿಕ್ಕೂ ಅವ್ರು ರೆಡಿ ಇರ್ತಾರೆ. ಇಡೀ ದೇವಾಲಯವನ್ನು ನೋಡ್ಕೊಂಡ್ವಿ. ಒಂದ್ಸಲ ದೇವಾಲಯ ಹೊರಗಡೆಯಿಂದ ಹೆಂಗೆ ಕಾಣುತ್ತೆ ನೋಡ್ಕೊಂಡ್ಬಿಡಿ. ಈ ಥರ ಸುತ್ತಮುತ್ತಲೂ ಗದ್ದೆಗಳಿದೆ, ಆ ಕಡೆ ತೋಟ ಇದೆ. ಇಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ. ಇದು ದೇವಾಲಯದ ಆ್ಯಕ್ಚುಲ್ ಹೊರಗಡೆಯಿಂದ ನೋಡುವಂತಹ ವ್ಯೂ. ನಾವೇನಾದರೂ ಹೊರಗಡೆ ನಿಂತರೆ ನಮ್ಗೆ ಯಾವ ರೀತಿ ಕಾಣಿಸುತ್ತೆ ಅದನ್ನು ನೀವು ಇವಾಗ ನೋಡ್ತೀರಾ. ಮೇಲೊಂದ್ಸಲ ಹೋಗ್ಬೇಡ, ಯಾಕಂದ್ರೆ ವ್ಯೂ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಹೇಳಿದೆ ಒಳಗಡೆ ಮಾತ್ರ ಸಾಫ್ ಇರುತ್ತೆ, ಹೊರಗಡೆ ಈ ಥರ ಇರುತ್ತೆ ಅಂತ. ಸೊ ನೋಡಿ, ಎಲ್ಲ ಕಣಶಿಲೆಯಿಂದ ಆಗಿರುವಂತಹ ದೇವಾಲಯ. ಓಕೆ, ಈಗೇನು ನೋಡ್ತಿದ್ದೀರಾ? ಇದು ದೇವಸ್ಥಾನ ಮೇಲಿನ ವ್ಯೂ ನೋಡಿ. ಸೊ ಇಲ್ಲೊಂದು ಕಲ್ಲಿದೆ, ಸೊ ಅಲ್ಲೂ ಕಲ್ಲುಗಳಿದ್ದಾವೆ. ಎಲ್ಲವೂ ಕೂಡ ಒಳಗಡೆ ಕೆತ್ತನೆ ಆಗಿದೆ, ಹೊರಗಡೆ ಮಾತ್ರ ಈ ಥರ ಇದೆ ನೋಡಿ. ನೋಡಿ ನೀವು ಚಾಣದಿಂದ ಹೊಡೆದಿರುವಂತಹ ಗುರುತುಗಳು ಯಾವ ಥರ ಇದಾವೆ ಅಂತ ಹೇಳಿ. ಸೊ ಆಗ ನಮ್ಮ ನಿಮ್ಮಂತೆ ಇಲ್ಲಿ ವಾಸ ಮಾಡ್ತಿದ್ದಂತಹ ಜನಗಳು ಈ ದೇವಾಲಯವನ್ನು ಕಟ್ಟುವಾಗ ಯಾರ್ಯಾರು ಕೆಲಸ ಮಾಡಿದಾರೋ ಸೊ ಅವರ ಗುರುತುಗಳು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಚಾಣದಿಂದ ಹೊಡೆದಿರುವಂಥ ಕೆತ್ತನೆಗಳು ಇಲ್ಲೇ ನೋಡ್ತಿದ್ದೀರಾ. ಇದು ಆ ದೇವಾಲಯದ ಮೇಲೆ ನಾವು ನೋಡ್ತಾ ಇರೋದು. ಆ್ಯಕ್ಚುಲಿ ಪೂರ್ತಿ ಈ ಕಡೆಯಿಂದ ಆ ಕಡೆ ನೋಡಿದ್ರೆ ದೇವಾಲಯದ ಕೆಳಗಡೆ ವ್ಯೂ ಅವಾಗ ನೋಡಿದ್ವಿ ನಾವು. ಸೊ ಬಾರ್ಡ್ರಿಗೆಲ್ಲ ಈ ಥರ ಇದೆ ನೋಡಿ. ಆ ಬಾರ್ಡರ್ಗೆ ಅಲ್ಲಲ್ಲಿ ಈ ಥರ ಇದೆ ನೋಡಿ. ಸೊ ಈ ಥರ ಉಬ್ಬು ಯಾಕೆ ಬಿಟ್ಟಿದ್ದಾರೆ ಗೆಸ್ ಮಾಡಿ ನೋಡೋಣ. ಇಂತಹ ದೇವಾಲಯವನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ನಿಜ. ಸೊ ದೇವಾಲಯ ತುಂಬ ಅಂದರೆ ತುಂಬ ಗಟ್ಟುಮುಟ್ಟಾಗಿದೆ, ಚೆನ್ನಾಗಿದೆ, ಆದರೆ ಬಳಕೆಯಲ್ಲಿಲ್ಲ. ಸೊ ಬಳಕೆಯಲ್ಲಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ಇಸ್ಪೀಟ್ ಆಡೋರಿಗೆ, ಜೂಜುಕೋರರಿಗೆ, ಕುಡಿಯೋರಿಗೆ ಆವಾಸ ಸ್ಥಾನ ಆಗದೇ ಇರಲಿ. ಕೆಲವೊಂದು ಸಲ ಕೇಳಿದ್ದೀನಿ ಅಲ್ಲಿ ಇಸ್ಪೀಟ್ ಆಡ್ತಾ ಇರ್ತಾರೆ, ಕುಡಿತಾರೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಆಗದೇ ಇರಲಿ, ಯಾಕಂದರೆ ಅದು ಹಂಗೆ ಹೆಂಗಿದೆ ಹಂಗೆ ಇದ್ರೆ ಇನ್ನೊಂದು 1000 ವರ್ಷ 2000 ವರ್ಷ ಆರಾಮಾಗಿ ಇರುತ್ತೆ. ಅದು ಎಷ್ಟು ವರ್ಷದಿಂದ ಮಾಡ್ತೀರ ಪೂಜಾ? ನೀವು ನೋಡಿಲ್ಲ? ಗಂಟು ಕಿತ್ಕೊಂಡ ಯಾರ ಏನು ಎಲ್ಲ ಪೂರ್ತಿ ತೆಗ್ದಾರಲ್ಲ? ಏನ್ ತೆಗ್ದಾರೇನಪ್ಪ, ಕಡೆ ಕಾಯ್ತಾರ. ಅವಾಗ ಮಳೆ ಬಂದಾಗ ನೋಡಿದ್ದೆ ಸರಿ. ಯಾವ ಗುಡಿ ಅಂತಾರ ಅದಕ್ಕೆ? ಅಂಪನ ಗುಡಿ ಏನ್ ಅಂತಾರಪ್ಪ. ನಿಮ್ಮ ಅಪ್ಪ ಅಮ್ಮನವ್ರು ಯಾರು ಏನು ಹೇಳಿಲ್ಲ ಇದ್ರ ಬಗ್ಗೆ? ಏನು ಹೇಳಿಲ್ಲ? ನಮ್ಮಪ್ಪ ನಮ್ಮಮ್ಮ ಹೋಗ್ಯಾರಪ್ಪ. ಯಾರು ಅಲ್ಲ ಹೇಳಿ, ನಾನು ಇದ್ರ ಬಗ್ಗೆ ಅಂದೆ. ಇದ್ರ ಬಗ್ಗೆ ಹೇಳಿಲ್ಲ ನಿಮ್ಗ? ಈ ಕಡೆ ಇಲ್ಲ. ಅಲ್ಲ, ಇದು ಎದುರು ಗುಡಿ ಏನು ಗುಡಿ ಅಂತ ಹೇಳಿಲ್ಲ ನಂದೆ. ಗುಡಿ ಇತ್ತಂತ ಮೊದ್ಲು. ಗುಡಿಯಾಗ ದೇವ್ರು ಈಶ್ವರ ಇತ್ತು. ಮನೆಗೆ ಗಂಟು ಸಿಕ್ತಂತ ಕಟ್ಕೊಂಡೋಗಿ ಆಯ್ತಮ್ಮ ಹೋಗುವ. ಆದ್ರೆ ಅಲ್ಲಿ ಹೋಗಿ ಕುಡಿಯೋದು, ನಿಧಿಗಾಗಿ ಹುಡುಕಾಡೋದು, ಅದನ್ನ ಅತ್ತೆಗೆಯೋದು, ಇತ್ತೆಗೆಯೋದು, ಕಿತ್ತೋದು ಮಾಡಿದ್ರೆ ಸೊ ಈಗ ನೀವು ನೋಡ್ತಾ ಇದ್ದೀರಾ, ಇದು ಇಲ್ಲಿಗೆ ಕೊನೆ ಆಗುತ್ತೆ ಅಷ್ಟೇ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಿಮ್ಮೂರಲ್ಲೂ ಇದೇ ಥರದ ಜಾಗಗಳಿದ್ವು ಅಂದರೆ ನಿಮಗೂ ಗೊತ್ತಿರಲ್ಲ, ಸೊ ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಾಗಾಗಿ ನಿಮ್ಮೂರು ಯಾವುದು, ನಿಮ್ಮೂರು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಕಮೆಂಟ್ ಮಾಡಿ. ಸೊ ನಾನು ನಿಮ್ಮೂರಿಗೆ ಬರೋದಾದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮಗೆ ತಿಳಿಸ್ತೀನಿ. ಸೊ ಬಂದು ನೀವು ಸೇರಿ ಎಕ್ಸ್ಪ್ಲೋರ್ ಮಾಡೋಣ ನಿಮ್ಮ ಊರನ್ನು. ಆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.